ಬ್ರೇಕ್ಫಾಸ್ಟಿಗೆ ಗೋಳಿ ಬಜೆ, ಮ್ಯಾಂಗ್ಳೂರ್ ಬನ್ಸ್, ವಡ, ಮತ್ತು ಲಂಚಿಗೆ ಅಥೆಂಟಿಕ್ ಸೀ ಫುಡ್ ಥಾಲಿ. ಹಲೋ ಮಂಚೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿದ್ದು ವಿಡಿಯೋಲಿ ನಾವು ಬ್ಯಾರೇನಲ್ಲಿ ಅಥೆಂಟಿಕ್ ಮ್ಯಾಂಗ್ಳೂರಿಯನ್ ಫುಡ್ ಎಕ್ಸ್ಪ್ಲೋರ್ ಮಾಡ್ತೇವೆ. ಫಸ್ಟ್ ನಾವು ಬ್ರೇಕ್ಫಾಸ್ಟಿಗೆ ಬಂದದ್ದು ನವರತ್ನ ಪ್ಯೂರ್ ವೆಜ್ ರೆಸ್ಟೋರೆಂಟ್. ಇದು ಬಂದು ರಿಫಾದಲ್ಲಿ ಸಿಟುವೇಟೆಡ್. ಒಳಗೆ ಎಂಟರ್ ಆದ ಕೂಡಲೇ ಊರಿದು ಯಾವುದೋ ಹೋಟೆಲಿಗೆ ಹೋದ ಹಾಗೆ ಅನಿಸ್ತದೆ. ಕಂಪ್ಲೀಟ್ ಊರಿದು ವೈಬಲ್ಲಿ ಉಂಟು. ತುಂಬ ಸ್ಪೇಷಿಯಸ್ ಉಂಟು. ರೆಸ್ಟೋರೆಂಟ್ ಮೇಲೆ ಸಹ ಉಂಟು. ನಾವು ಕೆಳಗಡೆ ಇಲ್ಲೇ ಕುತ್ಕೊಂಡಿದ್ದೇವೆ. ನಾವು ಬೇಗ ಹೋಗಿದ್ದೇವೆ, ಸೊ ಎಂಟಿ ಉಂಟು ಸ್ವಲ್ಪ. ಫಸ್ಟ್ ಬಂದದ್ದು ಸ್ಟೀಲ್ ಲೋಟೆಯಲ್ಲಿ ನೀರು. ಆಗಲೇ ಊರಲ್ಲಿದ್ದೇವೆ ಅಂತ ಗೊತ್ತಾಯಿತು. ಮತ್ತು ನಾನು ಆರ್ಡರ್ ಕೊಟ್ಟದ್ದು ಗೀ ಮಸಾಲೆ ದೋಸೆ ಮತ್ತು ಚೀಸ್ ಮಸಾಲೆ ಟ್ರೈ ಮಾಡಿದ್ದೇವೆ, ಮತ್ತು ನಾರ್ಮಲ್ ಮಸಾಲೆ ದೋಸೆ ಟ್ರೈ ಮಾಡಿದ್ದೇವೆ. ಇದು ಅಥೆಂಟಿಕ್ ಆಗಿ ಸಾಂಬಾರು, ಚಟ್ನಿ ಎಲ್ಲ ಸಹ ಸರ್ವ್ ಮಾಡಿದ್ರು ಅದರೊಟ್ಟಿಗೆ. ತುಂಬ ಟೇಸ್ಟಿಯಾಗಿತ್ತು. ಸತ್ಯ ಹೇಳ್ತೇನೆ, ಊರಿದು ಎಲ್ಲಿಯಾದರೂ ಹೋಟೆಲಿಗೆ ಹೋಗಿ ದೋಸೆ ತಿಂದಾಗವೇ ಅನಿಸ್ತು. ಬೆಸ್ಟ್ ಅಂತಂದರೆ ಇಲ್ಲಿ ಸರ್ವ್ ಮಾಡ್ತಾ ಇರುವ ವೇಟರ್ ಊರಿನವರೇ. ಸೊ ಅವ್ರ ಹತ್ರ ಕನ್ನಡದಲ್ಲಿ ಮಾತಾಡಿ ಖುಷಿ ಆಯಿತು. ಬೇರೆ ಊರಿಗೆ ಬಂದು ಕನ್ನಡದಲ್ಲಿ ಮಾತಾಡೋದು ಖುಷಿಯೇ ಬೇರೆ. ಮತ್ತು ಇಲ್ಲಿ ಇನ್ನೊಂದೆಂತ ಒಳ್ಳೆ ಅಂದರೆ ಬ್ರೇಕ್ಫಾಸ್ಟಿಗೆ ಗೋಳಿ ಬಜೆ ಸರ್ವ್ ಮಾಡ್ತಾಯಿದ್ರು. ಸೊ ನಾವು ಗೋಳಿ ಬಜೆ, ಮ್ಯಾಂಗ್ಳೂರ್ ಬನ್ಸ್ ಮತ್ತು ವಡ ಟ್ರೈ ಮಾಡಿದ್ದೇವೆ. ಮತ್ತು ಇಲ್ಲಿದು ಸ್ಪೆಷಲ್ ಟೈಮ್ ಪಾಸ್ ದೋಸೆ ಅಂತ ತಗೊಂಡೇವೆ. ನಾನು ಒಂದು ಟ್ರೈ ಮಾಡಿದೆ, ಬೈಟ್ ತುಂಬ ಒಳ್ಳೆ ಇತ್ತು, ಸಾಸ್ ಎಲ್ಲ. ಮತ್ತು ಲಾಸ್ಟಿಗೆ ಚಹಾ ಕುಡಿಲೇಬೇಕು. ಸೊ ಚಹಾ ಒಟ್ಟಿಗೆ ಎಂಡ್ ಮಾಡಿದ್ವಿ ನಮ್ಮ ಬ್ರೇಕ್ಫಾಸ್ಟನ್ನು. ಓವರಾಲ್ ತುಂಬ ಖುಷಿ ಆಯಿತು. ಬ್ಯಾರೇನಲ್ಲಿ ಊರಿದು ಫೀಲಿಂಗ್ ಬಂತು. ನೆಕ್ಸ್ಟ್ ಬಂದು ಲಂಚಿಗೆ ನಾವು ಇಲ್ಲಿದು ಫೇಮಸ್ ಕರಾವಳಿ ಫಿಶ್ ಆ್ಯಂಡ್ ಗ್ರಿಲ್ಸಿಗೆ ಬಂದಿದ್ದೇವೆ. ಈ ಪ್ಲೇಸಿದ್ದು ಎಕ್ಸ್ಪೆಕ್ಟೇಷನ್ಸ್ ತುಂಬ ಹೈ ಇತ್ತು ನಮ್ಮದು. ಡಿಸೈನ್ ಹೊರಗಡೆದೆಲ್ಲ ತುಂಬ ಚೆಂದ ಮಾಡಿದ್ದಾರೆ. ತುಂಬ ಸ್ಪೇಷಿಯಸ್ ಮತ್ತು ದೊಡ್ಡದು ಉಂಟಿದು. ನಾನಂತೂ ಈ ಜಾಗ ಬಗ್ಗೆ ತುಂಬಾ ಕೇಳಿದ್ದೆ. ಇಲ್ಲಿದ್ದು ಸಹ ಬೆಸ್ಟ್ ಪಾರ್ಟ್ ಅಂದರೆ ಸರ್ವ್ ಮಾಡೋರೆಲ್ಲ ಊರಿನವರೇ, ಲೋಕಲೈಟ್ಸ್ ಎಲ್ಲರೂ ಸಹ. ನಾವು ಬಂದು ಇಲ್ಲಿ ಇವರದ್ದು ಸೀ ಫುಡ್ ಥಾಲಿ ಟ್ರೈ ಮಾಡಿದ್ದೇವೆ. ಈ ಥಾಲಿ ಫ್ರೈಡೇ, ಸ್ಯಾಟರ್ಡೇ ಮತ್ತು ಹಾಲಿಡೇಸ್ ಅವೈಲೇಬಲ್ ಇರೋದಿಲ್ಲ. ಇದನ್ನು ಸಹ ಸರ್ವ್ ಮಾಡಿದ ರೀತಿ ಫುಲ್ ಅಥೆಂಟಿಕ್ ಆಗಿತ್ತು. ಈ ಥಾಲಿಯಲ್ಲಿ ರೈಸ್ ಮತ್ತು ಇದು ಎಟ್ಟಿ ಸಾರು, ತರಕಾರಿ ಬಾಜಿ, ಒಂದು ಜಂಜಿ ಫ್ರೈ, ಅಂಜಲ್ ಫ್ರೈ, ಹಪ್ಪಳ, ಬಂಗಡೆ ಸಾರು ಇತ್ತು ಆ ದಿನ, ಉಪ್ಪಿನಕಾಯಿ ಮತ್ತು ಮರ್ವೈ ಸುಕ್ಕ ಮತ್ತು ಸಾರು ಮತ್ತು ಸ್ಕ್ವಿಡ್ ಫ್ರೈ. ಅದು ಇಷ್ಟು ಐಟಮ್ಸ್ ಕೊಟ್ಟಿದ್ರು ಈ ಥಾಲಿಯಲ್ಲಿ. ಅಷ್ಟೇ ಅಲ್ಲ, ಇದರೊಟ್ಟಿಗೆ ನಮಗೆ ಪಾಯಸ ಮತ್ತು ಒಂದು ರಾ ಮ್ಯಾಂಗೋ ಮತ್ತು ಚಿಲ್ಲಿದು ಒಂದು ತುಂಬ ಟ್ಯಾಂಗಿ ಸಾರು, ಎಲ್ಲ ಫ್ಲೇವರ್ಫುಲ್ ಆದ ಒಂದು ಏನೋ ಚಿಕ್ಕ ಜ್ಯೂಸ್ ಟೈಪ್ ಏನೋ ಕೊಟ್ಟಿದ್ರು. ಅದು ನಾನು ಫಸ್ಟ್ ಟ್ರೈ ಮಾಡೋದು, ಬಟ್ ಸಖತ್ತಿತ್ತದು. ಫ್ಲೇವರ್ಸ್ ಎಲ್ಲ ಬಂದು ಅಥೆಂಟಿಕ್ ಊರಿದು ಊಟವೇ. ನಾವು ಮತ್ತು ಜ್ಯೂಸಿಗೆ ಮ್ಯಾಂಗೋ ಕುಲ್ಕಿ ಶರ್ಬತ್ ತಗೊಂಡದು. ದೊಡ್ಡ ಪಿಕ್ಚರಲ್ಲಿ ಕೊಟ್ಟಾಗಿತ್ತು. ಮತ್ತು ಬ್ಲೂ ಲೆಮನೇಡ್ ಸಹ ತಗೊಂಡೇವೆ, ತುಂಬ ಒಳ್ಳೆ ಇತ್ತು. ಮತ್ತು ಸ್ಕ್ವಿಡ್ ಗೀ ರೋಸ್ಟ್ ಮತ್ತು ಬಟರ್ ಗಾರ್ಲಿಕ್ ನಾವು ಟ್ರೈ ಮಾಡಿದ್ದೇವೆ. ಗೀ ರೋಸ್ಟಿದು ಮಸಾಲೆ ಅಂತೂ ನೆಕ್ಸ್ಟ್ ಲೆವೆಲ್. ಕುಲ್ಕಿ ಶರ್ಬತ್ತನ್ನು 2 ಪೀಪಲ್ ಆರಾಮ್ಸೆ ಕುಡಿಬೋದು. ಅದರಲ್ಲಿ ಜಿಂಜರ್, ರಾ ಮ್ಯಾಂಗೋದ ಪೀಸಸ್ ತುಂಬ ಅಂದರೆ ತುಂಬ ಒಳ್ಳೆ ಇತ್ತಿದ್ದು. ಓವರ್ ಆಲ್ ನಮಗೆ ತುಂಬ ಖುಷಿ ಆಯಿತು ಊಟ. ಅಥೆಂಟಿಕ್ ಮ್ಯಾಂಗ್ಳೂರಿಯನ್ ಫುಡ್ ಬೇಕಿದ್ದರೆ, ಸೀ ಫುಡ್ ಎಲ್ಲ ಟ್ರೈ ಮಾಡಲಿಕ್ಕಿದ್ರೆ ಇಲ್ಲಿ ಟ್ರೈ ಮಾಡ್ಬೋದು. ಇಲ್ಲಿ ನಾನ್ ವೆಜ್ ಆಪ್ಷನ್ಸ್ ಅವೈಲೇಬಲ್ ಉಂಟು. ಬಟ್ ನಾವು ಮಲ್ಪೆಯವರಾಗಿ ಮೀನು ತಿನ್ನಲಿಲ್ಲ ಅಂದರೆ ಹೇಗೆ, ಸೊ ಮೀನೇ ಟ್ರೈ ಮಾಡಿದ್ದು. 2 ಪ್ಲೇಸಸ್ ನೆಕ್ಸ್ಟ್ ಲೆವೆಲ್ ಉಂಟು. ಡೂ ಟ್ರೈ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.